गुरुर्ब्रह्मा गुरुर्विष्णु गुरुर्देवो महेश्वरः गुरुः साक्षात् परब्रह्म तस्मै श्री गुरवे ज्ञानप्रदाय गुरवे नमः ईश्वरनन्दितश्रुतितत्त्वाय गुरवे नमः गमगधीभावरसलसिताय 2020-2021 ಸಾಲಿನ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಈಗ ಹಮ್ಮಿಕೊಂಡಿದ್ದೇವೆ. ಈಗ ಕಾರ್ಯಕ್ರಮವನ್ನು ಮೊದಲಿಗೆ ಶುರು ಮಾಡೋಣ. ದೇವತಾ ಪ್ರಾರ್ಥನೆಯೊಂದಿಗೆ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಶೃಂಗೇರಿ ಪುರವಾಸಿನಿ गुरुर्ब्रह्मा गुरुर्विष्णु गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः ನಮ್ಮ ಶಾಲೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ CRP ಆದ ನವೀನ್ ಸರ್ ಅವರು ಬಂದಿದ್ದಾರೆ. ಅವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ ಶಾಲೆಯ ಎಲ್ಲ ಆತ್ಮೀಯ ಶಿಕ್ಷಕರು ಸಹ ಆಗಮಿಸಿದ್ದೀರಾ. ನಿಮಗೆಲ್ಲರಿಗೂ ಸಹ ವೈಯಕ್ತಿಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆಯೇ ಪೋಷಕರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ನಾನು ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಿಮ್ಮನ್ನೆಲ್ಲ ಶಿಸ್ತಿನ ಸಿಪಾಯಿಗಳಂತೆ ನೋಡಿಕೊಳ್ಳುತ್ತಿರುವಂತಹ परम कृपाय परहिताय कृतिनुत गुरवे नमः दशशतवाद्य वेद्याय पूज्याय मद्गुरवे नमः ಜ್ಯೋತಿಯ ಬಲದಿಂದ ತಮನ್ನದ ಕೇಡು ನೊಡೆಯ, ಪರುಷದ ಬಲದಿಂದ ಅವರೋಹದ ಕೇಡು ನೊಡೆಯ, ಕೂಡಲ ಸಂಗನ ಶರಣರ ಅನುಭಾವದಿಂದ ಭಾವದ ಕೇಡು ನೊಡೆಯ. ಬಸವಾದಿ ಪ್ರಮುಖರನ್ನ ಪೂಜ್ಯ ಗುರುದೇವರನ್ನ ಸಣ್ಣದಲ್ಲಿ ಭಕ್ತಿಯಿಂದ ಸ್ಮರಣೆಗೆಂದು ಪ್ರಸಾದಂ ದೇ ಗುರು ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ You taught us music. You taught us to smile. You taught us to give and the right way to live. Can never thank you enough for being what you were and making us what we are.
ಗುರವೇ ನಮಃ. ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತಾ ಹಾಗೆಯೇ ಹಿರಿಯ ಶ್ರೀಗಳಾದಂತಹ ಶಿವಸಿದ್ದೇಶ್ವರ ಸ್ವಾಮಿಗಳವರಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ನಮ್ಮ ಆಡಳಿತಾಧಿಕಾರಿಯಾಗಿರ್ತಕ್ಕಂತಹ ಎಸ್ ವಿಶ್ವನಾಥಯ್ಯ ಸರ್ ಅವರೇ ಹಾಗೂ ನೋಡಲ್ ಅಧಿಕಾರಿಯಾಗಿರ್ತಕ್ಕಂತಹ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ಕಾರ್ಯಕ್ರಮದ ಒಂದು ಪ್ರಾರಂಭದ ಒಂದು ಹಂತವನ್ನು ಹೇಳ್ತೇನೆ. ಮೊದಲನೇದು ಒಂದು ಪ್ರಾರ್ಥನೆಯ ಮೂಲಕ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಮುಂದಿನ ಹಾಡು 4ನೇ ತರಗತಿಯ ವಿದ್ಯಾರ್ಥಿಗಳು ಪ್ಲೀಸ್ ವೆಲ್ಕಮ್ಸ್ ಟು ದ ಸ್ಟೇಜ್. ಜೋರು ಚಪ್ಪಾಳೆಯೊಂದಿಗೆ ಸ್ವಾಗತವನ್ನು ಜೊತೆಯಾಗಿ ಪವಾಡ ರಹಸ್ಯವನ್ನ ಇಲ್ಲಿ ತೋರ್ಪಡಿಸಲು ಬರ್ತಾ ಇದ್ದಾರೆ. ಕೈ ದೃಷ್ಟಿಯಿಂದ ಬೆಂಕಿ ಬರುತ್ತೆ, ಮಂತ್ರವಾದಿಗೆ ತಕ್ಕ ಪಾಠವನ್ನು ಕಲಿಸಲಿಕ್ಕೆ ಒಬ್ಬ ಸ್ವಯಂ ರಹಸ್ಯವನ್ನು ತಿಳಿಸಿಕೊಡ್ತಾನೆ. ಸ್ವಾಮಿ ಮಗನಿಗೆ ದೆವ್ವ ಪಿಸಾಚಿ ಮೆಟ್ಕೊಂಡ್ಬಿಟ್ಟಿದೆ. ನೀವೇ ಹೆಂಗಾರು ಕಾಪಾಡಿ ಸ್ವಾಮಿ ನನ್ನ ಮಗನನ್ನ. ಆಯ್ತು ಆಯ್ತು ಆಯ್ತು, ಆದ್ರೆ ನೀವೊಂದು ಮಾತು ಕೊಡ್ಬೇಕು. ನಿನ್ ಮಗನ ಮೇಲೆ ದೆವ್ವ ಪಿಶಾಚಿಗಳನ್ನ ಓಡಿಸ್ತೀನಿ, ಆದ್ರೆ ನಿನ್ ಜಮೀನಾಗಿ ಮಹಾಕಾಲನಿಗೆ ದೇವಸ್ಥಾನಕ್ಕೆ ಜಾಗ ಕೊಡ್ಬೇಕು. ಆಯ್ತು ಸ್ವಾಮಿ. ಓಂ ಕಾಳೆ ನೋಡು, ನನ್ನ ಕಣ್ಣಿಂದನೇ ನಂಗೆ ಬರೆಸಿ ಇರೋ ದೆವ್ವ ಪಿಶಾಚಿ ಕೊಳ್ಳಿ ದೆವ್ವಗಳನ್ನ ಓಡಿಸಿ. ಇದು ವಿಜ್ಞಾನದಿಂದ ಆಗುವ ಪವಾಡ. ಇಲ್ಲಿರುವ ಪುಡಿಯು ತಟ್ಟೆ ಮೇಲಿರುವ ಪೇಪರ್ ಮೇಲೆ ಹಾಕ್ತೀನಿ. ಈ ತಟ್ಟೆಯಲ್ಲಿರ್ತಕ್ಕಂತಹ ಪುಡಿ ಪೊಟ್ಯಾಷಿಯಂ ಪರಮಾಂಗನೇಟ್. ಈ ಪುಡಿ ಕೇವಲ ಎಲ್ಲೆಲ್ಲೂ ಹೋಗಿ ಸಿಗಲ್ಲ. ಇದನ್ನು ಮಾಡೋಕ್ಕೆ ನೀವು ಎಲ್ಲೂ ಕೂಡ ಪ್ರಯತ್ನ ಪಡಬೇಡಿ, ಎಲ್ಲೂ ಸಿಗೋಲ್ಲ. ಇದು ನಮ್ಮ ಯಾವುದೇ ಒಂದು ಶಾಲೆಗಳಲ್ಲಿ ಅಧಿಕೃತವಾಗಿ ಶಾಲೆಯ ಒಂದು ಪ್ರಯೋಗಾಲಯದಲ್ಲಿ ಮಾತ್ರ ಸಿಗುತ್ತೆ. ಎಂದು ಪ್ರಯತ್ನ ಮಾಡಿ. ಅದು ಶಾಂತಿ ಹೇಳ್ಬೋದು, ಭಯಾನಕ ಹೇಳ್ಬೋದು, ರೌದ್ರ, ಬೀಭತ್ಸ, ಹಾಸ್ಯ, ಈಗ ಒಂಬತ್ತು ರೀತಿಯ ಭಾವನೆಗಳನ್ನ ಈ ಲೈನಲ್ಲಿ
ಉಳಿದವಂತೆ ನೋಡ್ಕೊಂಬನ್ನಿ. ನನಗೆ ಈ ಪಂಜ ಒಳಗಡೆ ಹಾಕಿದ್ದಾರೆ, ಪ್ಲೀಸ್ ಡೋರ್ ತೆಗೀರಿ. ಎಲ್ಲ ಪ್ರೋತ್ಸಾಹ ಕೊಡೋದು ಒಂದಪ್ಪ. ಏನಪ್ಪ ಅರ್ಥ? ಚೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಹೊಡೆಯಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಪರಮ ಪತಿವ್ರತೆಯನ್ನು ನಿಂದಿಸಿದ ಪಕ್ಷವೇ ನಿನ್ನ ಪುಣ್ಯವೆಲ್ಲ ಹುಡುಗಿ ಹೋಗಿ ಪಾಪದ ಮೂಟೆ ಎಷ್ಟು ನಿನ್ನ ಗಾಂಡಿವ ನೋಡು. ಪರಮೇಶ್ವರ ಕೊಟ್ಟ ಆ ನಿನ್ನ ಪಾಶುಪತಾಸ್ತ್ರ ಶಿವನನ್ನು ಕೆತ್ತ ನಿನ್ನ ನನಗೂ ಸ್ವಲ್ಪ ಹೊಡೆಯಲಿ, ಅಥವಾ ಶಿವನನ್ನು ಗೆದ್ದೆ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಕದನದ ಆಚಿಸಿದ ಆ ನಿನ್ನ ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಎರಡಂತೆ ತಲೆಮಾರಿ ಕಾಪಾಡಿ ಜಯವ ತಂದಿದ್ದ ಆಯದು ನಂದನ. ಅವನಿಲ್ಲದೆ ಬಂದ ನೀನು ಹುಳಕ್ಕೆ ಸಮಾನ. ಕಟ್ಟಿ ನಟಿಸಿದ ಕಥೆ Thank you.